59ನೇ ಶ್ಲೋಕ. ಯಮ ಏತದುಪಾಖ್ಯಾಯ ತತ್ರೈವಾಂತರಧೀಯತ ಜ್ಞಾತಯೋಪಿ ಸುಯಜ್ಞಸ್ಯ ಚಕ್ರುರ್ಯತ್ಸಾಂಪರಾಯಿಕಂ ತತಃ ಶೋಚತಮಾಯೂಯಂ ಪರಂ ಚಾತ್ಮಾನಮೇವ ವಾ. ಯಜ್ಞ ಯಾವುದು ಪಾತ್ರ ಶಬ್ದಗಳೆಲ್ಲ ಕೇಳಿಸ್ತಾ ಇದೆ. ಮಾಡ್ಕೊಳ್ಳಿ ಎಲ್ಲರೂ. ಸುಯಜ್ಞನ ಬಂಧುಗಳು ತುಂಬ ದುಃಖ ಪಡ್ತಾ ಇದ್ರಲ್ಲ, ಅವರಿಗೆ ಯಮ, ಬಾಲಕನಾದಂತಹ ಯಮ, ಬಾಲಕ ರೂಪದಿಂದ ಬಂದಂತಹ ಯಮ ಈ ರೀತಿ ಉಪದೇಶವನ್ನ ಮಾಡಿ ಅಲ್ಲೇ ಮರೆಯಾದ ಅಂತ ಹೇಳ್ತಾ ಇದ್ದಾರೆ. ತತ್ರೈವ ಅಂತರಧೀಯತ ಅಂತ ಹಿರಣ್ಯಕಶಿಪು ತನ್ನ ಬಂಧುಗಳಿಗೆ ಹೇಳ್ತಾ ಇದ್ದಾನೆ. ಈ ರೀತಿ ಯಮ ಉಪದೇಶವನ್ನ ಮಾಡಿ ಅಲ್ಲೇ ಅಂತರ್ಧಾನನಾಗಿ ಬಿಟ್ಟ. ಆಮೇಲೆ ಆ ಸುಯಜ್ಞನ ಬಂಧುಗಳು ಅವನಿಗೆ ಉತ್ತರ ಕ್ರಿಯೆಗಳನ್ನೆಲ್ಲ ನಡೆಸಿದರು. ಆದ್ರಿಂದ ನೀವು ಕೂಡ ಬೇರೆಯವರ ಶರೀರದ ಬಗ್ಗೆ ಆಗಲಿ ಅಥವಾ ನಿಮ್ಮ ಶರೀರದ ಬಗ್ಗೆ ಆಗಲಿ ದುಃಖ ಪಡಬಾರದು, ದುಃಖ ಪಡಬೇಡಿ ಅಂತ ಹಿರಣ್ಯಕಶಿಪು ತನ್ನ ಬಂಧುಗಳಿಗೆ ಹೇಳ್ತಾ ಇದ್ದಾನೆ. ಹಿರಣ್ಯಾಕ್ಷನ ಹೆಂಡತಿ ಮತ್ತು ತನ್ನ ತಾಯಿ ಮೊದಲಾದಂತಹ ಎಲ್ಲ ವ್ಯಕ್ತಿಗಳಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾ ಹಿರಣ್ಯಕಶಿಪು ಈ ರೀತಿ ಯಮ ಬಂದು ಹೇಳಿದ ಸುಯಜ್ಞ ರಾಜನ ಬಂಧುಗಳ ಆ ಕಥೆಗಳನ್ನು ಹೇಳಿ, ನೀವು ಕೂಡ ಅದಕ್ಕೋಸ್ಕರ ಶರೀರಕ್ಕೋಸ್ಕರ ದುಃಖ ಪಡಬೇಡ್ರಿ, ಪರಂಚ ಆತ್ಮಾನಮೇವಚ ಅಂತ. ಬೇರೆಯವರ ಶರೀರ ಆಗಿರ್ಬೋದು, ನಿಮ್ಮ ಶರೀರ ಆಗಿರ್ಬೋದು, ಎಲ್ಲವೂ ಅಶಾಶ್ವತ. ಆದ್ದರಿಂದ ಆ ಶರೀರದ ಬಗ್ಗೆ ದುಃಖ ಪಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಯಮ ಏತದುಪಾಖ್ಯಾಯ ತತ್ರೈವಾಂತರಧೀಯತ ಜ್ಞಾತಯೋಪಿ ಸುಯಜ್ಞಸ್ಯ ಚಕ್ರುರ್ಯತ್ಸಾಂಪರಾಯಿಕಂ ತತಃ ಶೋಚತಮಾಯೂಯಂ ಪರಂ ಚಾತ್ಮಾನಮೇವ ವಾ. ಕ ಆತ್ಮ ಕಪ್ಪರೋ ವಾತ್ರ ಸ್ವೀಯ ಪಾರಕ್ಯ ಏವ ಚ ಸ್ವಪರಾಭಿನಿವೇಶೇನ ವಿನಾ ಜ್ಞಾನೇನ ದೇಹಿನಃ. ದೇಹವುಳ್ಳಂತಹ ಜೀವಿಗಳು ಅಜ್ಞಾನದಿಂದ ತಮ್ಮ ಶರೀರಗಳನ್ನು ತಾವೇ ಅಂತ ತಿಳ್ಕೊಳ್ತಾರೆ, ಮತ್ತೊಬ್ಬರ ಶರೀರವನ್ನ ಶತ್ರು ಅಂತ ತಿಳ್ಕೊಳ್ತಾರೆ. ಇದೆಲ್ಲ ಅವರ ಅಜ್ಞಾನದಿಂದ ಬಂದಂಥದ್ದು. ವಾಸ್ತವ್ಯದಲ್ಲಿ ವಿಚಾರ ಮಾಡಿದರೆ ಯಾವ ಶರೀರಗಳು ತಾವು, ಯಾವ ಶರೀರಗಳು ಶತ್ರುಗಳು, ಯಾವ ಪದಾರ್ಥಗಳು ತಮ್ಮದು, ಯಾವ ಪದಾರ್ಥಗಳು ಶತ್ರುಗಳು, ಯಾವುದು ಅಲ್ಲ. ಎಲ್ಲವೂ ಕೂಡ ಅಶಾಶ್ವತವಾದದ್ದು, ನಮ್ದು ಅಂತ ಯಾವುದೂ ಇಲ್ಲ. ಎಲ್ಲರೂ ಅಜ್ಞಾನದಿಂದ ನಂದು ನಂದು ಅಂತ ತಿಳ್ಕೊಳ್ತಾರೆ, ನಾನು ಅಂತಲೇ ತಿಳ್ಕೊಂಡ್ಬಿಡ್ತಾರೆ. ಈ ದೇಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬೇರೆಯವರ ದೇಹ ನಮಗೆ ಶತ್ರು ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಆದರೂ ಜನ ಏನು ಮಾಡ್ತಾರೆ, ಈ ದೇಹ ಇದೇ ನಾನು, ನಾನು ಅಂತ ತೋರಿಸೋದೇ ದೇಹವನ್ನ, ನಾನು ಇದು ನಾನು ಅಂತ ದೇಹವನ್ನೇ ತೋರಿಸ್ತಾರೆ. ದೇಹವನ್ನೇ ತಾವು ಅಂತ ತಿಳ್ಕೊಳ್ತಾರೆ, ಮತ್ತೊಬ್ಬರ ದೇಹವನ್ನ ನನಗೆ ಇದು ಶತ್ರು ಅಂತ ತಿಳ್ಕೊಳ್ತಾರೆ. ಇದು ಅಜ್ಞಾನದಿಂದ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಶ್ಲೋಕ ಏನಿದೆ, ಕಹ ಆತ್ಮ ಕಹ ಪರೋ ಸ್ವೀಯ ಪಾರಕ್ಯ ಏವ ಚ ಸ್ವಪರ ಅಭಿನಿವೇಶೇನ ವಿನಾ ಅಜ್ಞಾನೇನ ದೇಹಿನಃ ಅಂತಿದೆ.
ಇಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಈ ಶ್ಲೋಕಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ, ತಾನು ಬೇರೆ ಮತ್ತೊಬ್ಬ ಬೇರೆ, ತನ್ನದು ಬೇರೆ ಮತ್ತೊಬ್ಬನದ್ದು ಬೇರೆ ಅನ್ನೋ ಈ ಭೇದ ಜ್ಞಾನ ಇದೆಯಲ್ಲ, ಇದು ಅಜ್ಞಾನ ಮೂಲಕವಾದದ್ದು. ಆದ್ರಿಂದಲೇ ತನಗೆ ಮತ್ತೊಬ್ಬನಿಂದ ವಿಯೋಗ ಆದರೆ ದುಃಖ ಆಗ್ತದೆ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ನಾನು ಬೇರೆ ಅವನು ಬೇರೆ, ನಂದು ಬೇರೆ ಅವನದು ಬೇರೆ ಅಂತ ಈ ಭೇದ ಜ್ಞಾನ ಇರಬಾರದು ಅಂತ ಅವರು ಅದ್ವೈತ ಪರವಾಗಿ ಇದನ್ನ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ನಂದು ಬೇರೆ ಅವನದು ಬೇರೆ ಅಂತ ವಿಚಾರ ಮಾಡಬಾರದು, ನಾನು ಬೇರೆ ಅವನು ಬೇರೆ ಅಂತ ಭೇದ ಜ್ಞಾನವೇ ಬರಬಾರದು. ಆ ಭೇದ ಜ್ಞಾನ ಇರೋದ್ರಿಂದಲೇನೆ ಅವರ ವಿಯೋಗ ಆದಾಗ ದುಃಖ ಆಗ್ತಾ ಇದೆ ಅಂತ. ಆದರೆ ಅದ್ವೈತದಲ್ಲಿ ಜೀವರಿಗೆ ಇರುವ ಭೇದ ಜ್ಞಾನ ಅದು ಭ್ರಮೆ ಆದರೂ ಕೂಡ ಉಳಿದ ಎಲ್ಲ ಮತಗಳಲ್ಲಿ ಜೀವರಿಗೆ ಭೇದ ಜ್ಞಾನ ಅಂತನ್ನೋದು ಅದು ಯಥಾರ್ಥನೆ. ಅದ್ವೈತಿಗಳು ಮಾತ್ರ ಜೀವರಿಗಿರುವಂತಹ ಭೇದ ಜ್ಞಾನವನ್ನ ಭ್ರಮೆ ಅಂತ ಹೇಳ್ತಾರೆ. ಆದ್ರಿಂದ ಅಜ್ಞಾನ ಮೂಲಕ ಅಂತನ್ನೋದು ಅದು ಅವರ ಸಿದ್ಧಾಂತವನ್ನ ಮರೆತು ಮಾತಾಡಿದಾಗ ಆಗ್ತದೆ. ವಸ್ತುತಃ ಇಲ್ಲಿ ಆತ್ಮ ಅಂದ್ರೆ ತಾನು, ಪರ ಅಂದ್ರೆ ಮತ್ತೊಬ್ಬ ಅಂತ ಹೀಗೆ ಅರ್ಥ ಅಲ್ಲವೇ ಅಲ್ಲ. ಪರ ಅನ್ನೋ ಶಬ್ದಕ್ಕೆ ಶತ್ರು, ತಾನು ಮತ್ತು ಶತ್ರು ಅನ್ನೋ ಭೇದ ಭಾವನೆ, ತನ್ನವನು ಮತ್ತು ಶತ್ರು ಪಕ್ಷದವನು ಅನ್ನೋ ಭೇದ ಭಾವನೆ ಇರಬಾರದು ಅಂತ ಈ ರೀತಿ ಅದು ಪ್ರಕೃತ ಆಗಿರೋದು. ಯಾಕೆಂದ್ರೆ ಇವಾಗ ಭಗವಂತ ಶತ್ರು ಪಕ್ಷದವನಾಗಿ ಹಿರಣ್ಯಾಕ್ಷನನ್ನ ಕೊಂದಿದ್ದಾನೆ. ತನ್ನ ತಮ್ಮನಾದಂತಹ ಹಿರಣ್ಯಾಕ್ಷನನ್ನ ಶತ್ರು ಪಕ್ಷದ ಕಡೆಗೆ ನಿಂತು ಕೊಂದಿದ್ದಾನೆ ಹರಿ. ಈ ಭಾವನೆ ದಿತಿ ಮೊದಲಾದಂಥವರಿಗೆಲ್ಲ ಬಂದಿತ್ತು. ನನ್ನ ಮಗನನ್ನ ಶತ್ರು ಪಕ್ಷದಲ್ಲಿ ನಿಂತು ಭಗವಂತ ಸಂಹಾರ ಮಾಡಿದ ಅಂತಾನೆ ಅವರಿಗೆಲ್ಲ ಭಾವನೆ ಬಂದಿತ್ತು. ಯಾರೋ ಮತ್ತೆ ಮ್ಯೂಟ್ ಮಾಡ್ಕೊಂಡಿಲ್ಲ. ಈ ಭಾವನೆ ಅಜ್ಞಾನ ಮೂಲಕ. ಯಾಕೆ ಅಂದ್ರೆ ಎರಡು ಶರೀರಗಳಲ್ಲಿ ಒಂದು ತಾನು ಮತ್ತೊಂದು ತನ್ನ ಶತ್ರು ಅಂತಂತ ತಿಳ್ಕೊಳ್ಳೋದು ಅಜ್ಞಾನದಿಂದ. ಯಾಕೆಂದ್ರೆ ಶರೀರ ಅನ್ನೋದು ಜಡ. ಎರಡು ಆತ್ಮಗಳಲ್ಲಿ ಒಂದು ತಾನು ಇನ್ನೊಂದು ತನ್ನ ಶತ್ರು ಆಗಬಹುದು. ಆದರೆ ಶರೀರವನ್ನ ನೋಡೆ ಇದು ನಾನು, ಇದು ಮತ್ತೊಂದು ಅಂದ್ರೆ ಇದು ಶತ್ರು ಅಂತ ಈ ರೀತಿ ಶರೀರಗಳಲ್ಲಿ ಆ ಭಾವನೆ ಬಂದ್ರೆ ಅದು ತಪ್ಪು. ಆದರೆ ಒಬ್ಬ ಶತ್ರುವು ಕೂಡ ಆತ್ಮನನ್ನ ಕೊಲ್ಲಿಕ್ ಸಾಧ್ಯ ಇಲ್ಲ. ಆತ್ಮನಿತ್ಯ, ಕೊಲ್ತಾನೆ ಅನ್ನೋ ವ್ಯವಹಾರ ಇದೆಯಲ್ಲ ಅದು ಅಜ್ಞಾನದಿಂದ. ಹಾಗಾಗಿ ಶತ್ರುವಿಗೆ ಜಯ ಆಯ್ತು, ನಾವು ನಾಶ ಹೊಂದಿದ್ವಿ ಅಂತ ಈ ರೀತಿ ದುಃಖ ಪಡೋದಕ್ಕೆ ಅರ್ಥ ಇಲ್ಲ ಅಂತ ಈ ರೀತಿ ವ್ಯಾಖ್ಯಾನ ಮಾಡಬೇಕು ಇದಕ್ಕೆ. ಇದನ್ನ ಬ್ರಹ್ಮತರ್ಕದ ಬ್ರಹ್ಮವೈವರ್ತ ಪುರಾಣದ ವಾಕ್ಯವನ್ನ ಒಂದು ಉದಾಹರಿಸಿ ಮಧ್ವಾಚಾರ್ಯರು ನಮಗೆ ಈ ಶ್ಲೋಕಕ್ಕೆ ತಾತ್ಪರ್ಯ ಬರೆದಿದ್ದಾರೆ. ಕ ಆತ್ಮ ಕ ಪರಹ ಇತಿ ದೇಹಾದ್ಯಪೇಕ್ಷಯ ಅಂತ ಅದರ ವಿವರಣೆ ಕೊಟ್ಟಿದ್ದಾರೆ. ಯಾರು ತಾನು, ಯಾರ ಶತ್ರು ಅಂತ ಈ ರೀತಿ ಆಕ್ಷೇಪ ಮಾಡಿದ್ದು ದೇಹಾದಿಗಳ ವಿಷಯದಲ್ಲಿ ಅಂತ ತಿಳ್ಕೊಳ್ಬೇಕು. ದೇಹ ಮೊದಲಾದವುಗಳು ತಾನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಶತ್ರುವಾಗ್ಲಿಕ್ಕೂ ಸಾಧ್ಯ ಇಲ್ಲ. ನಹಿ ದೇಹಾದಿರಾತ್ಮಾಸ್ಯ ನಚ ಶತ್ರುರುದೀರಿತಃ ಅತೋ ದೈಹಿಕ ವೃದ್ಧೋ ವಾ ಕ್ಷಯೇ ವಾ ಕಿಂ ಪ್ರಯೋಜನಂ ಯಸ್ತು ದೇಹಗತೋ ಜೀವಃ ಸಹಿ ನಾಶಂ ನ ಗಚ್ಚತಿ ತತಃ ಶತ್ರು ವಿವೃದ್ಧೋ ವಾ ಸ್ವನಾಶೇ ಶೋಚನಂ ಕುತಃ ದೇಹಾದಿ ವ್ಯತಿರಿಕ್ತೌ ತೌ ಜೀವೇಶೌ ಪ್ರತಿಜಾನತಾಂ ಅತ ಆತ್ಮ ವಿವೃದ್ಧಿಸ್ತು ವಾಸುದೇವೇ ರತಿ ಸ್ಥಿರಾ
ಶತ್ರುನಾಶಸ್ತಥಾ ಜ್ಞಾನನಾಶೋ ನಾಣ್ಯ ಕಥಂಚನ ಇತಿ ಬ್ರಹ್ಮವೈವರ್ತೆ. ದೇಹ ಮೊದಲಾದವುಗಳು ತಾನಾಗಲಿಕ್ಕೆ ಸಾಧ್ಯ ಇಲ್ಲ, ಶತ್ರು ಆಗಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ದೇಹಕ್ಕೆ ಜಯ ಆಗಲಿ ನಾಶ ಆಗಲಿ ಏನಾದರೂ ಅದರಿಂದ ಏನು ಪ್ರಯೋಜನ? ದೇಹದಲ್ಲಿರುವಂತಹ ಜೀವನಂತೂ ನಾಶ ಆಗೋದಿಲ್ಲ. ಹಾಗಾಗಿ ಜೀವೇಶರು ದೇಹಾದಿ ವ್ಯತಿರಿಕ್ತರು ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಶತ್ರುವಿಗೆ ಜಯ ಆಗಲಿ ಅಥವಾ ನಾಶ ಆಗಲಿ ದುಃಖ ಯಾಕಾಗ್ತದೆ? ಶೋಚನಂ ಕುತಃ? ತಾನು ಜಯ ಸಂಪಾದನೆ ಮಾಡಬೇಕು, ಶತ್ರುವನ್ನು ನಾಶ ಮಾಡಬೇಕು ಅಂತ ಈ ರೀತಿ ಶಾಸ್ತ್ರದಲ್ಲಿ ಹೇಳಿದ್ದು ತಮ್ಮ ಜಯ ಲಾಭ ತಮಗೆ ವಾಸುದೇವೇ ಸ್ಥಿರಾರತಿ, ವಾಸುದೇವನಲ್ಲಿ ಸ್ಥಿರವಾದ ಭಕ್ತಿ ಲಾಭವೇ. ಶತ್ರುನಾಶ ಅಂದ್ರೆ ಅಜ್ಞಾನ ನಾಶ ಹೊರತು ಬೇರೆ ಏನು ಇಲ್ಲ ಅಂತ ಈ ಅಭಿಪ್ರಾಯದಿಂದ ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳಿದ್ದಾರೆ. ಅದೇ ಅಭಿಪ್ರಾಯವನ್ನು ಈ ಶ್ಲೋಕಕ್ಕೂ ಕೂಡ ಇಟ್ಟುಕೊಳ್ಳಬೇಕು. ಕ ಆತ್ಮ ಕಪ್ಪರೋ ವಾತ್ರ ಸ್ವೀಯ ಪಾರಕ್ಯ ಏವಚ ಸ್ವಪರಾಭಿನಿವೇಶೇನ ವಿನಾ ಜ್ಞಾನೇನ ದೇಹಿನಃ ಅಂತ ಹೀಗೆ ಹಿರಣ್ಯಕಶ್ಯಪು ದುಃಖ ಪಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಈ ಶರೀರಕ್ಕೋಸ್ಕರ, ಜಡವಾದ ಶರೀರಕ್ಕೋಸ್ಕರ ದುಃಖ ಪಡಬೇಡ್ರಿ ಅಂತ ಇದಿಷ್ಟು ಹಿರಣ್ಯಕಶ್ಯಪು ಮಾಡಿದ ಉಪದೇಶ. ನಾರದ ಉವಾಚ ಇತಿ ದೈತ್ಯಪತೇರ್ವಾಕ್ಯಂ ದಿತಿರಾಕರ್ಣ್ಯ ಸಸ್ನುಷಾ ಪುತ್ರ ಶೋಕಂ ಕ್ಷಣಾತ್ಯಕ್ತ್ವಾ ತತ್ವೇ ಚಿತ್ತಮಧಾರಯತ್. ನಾರದರು ಧರ್ಮರಾಜನಿಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ, ಅಲ್ಲಿಂದ ಬಂದದ್ದು. ಈ ರೀತಿ ಹಿರಣ್ಯಕಶ್ಯಪು ಹೇಳಿದ ಮಾತನ್ನ ದಿತಿ ಮೊದಲಾದಂಥವರೆಲ್ಲ ಕೇಳಿಸ್ಕೊಂಡ್ರು. ಆ ಹಿರಣ್ಯಾಕ್ಷನ ಹೆಂಡತಿ ವೃಷಧ್ಭಾನು, ಅತ್ತೆ ಸೊಸೇಂದ್ರು ಎಲ್ಲರೂ ಕೂಡ ಇಬ್ರು ಕೇಳಿಸ್ಕೊಂಡು ಇದನ್ನ ಹಿರಣ್ಯಕಶ್ಯಪು ಹೇಳಿದ ಮಾತನ್ನ ಕೇಳಿದ ಮೇಲೆ ಅವರಿಗೆ ಆ ಪುತ್ರ ಶೋಕ ಅನ್ನೋದು ಹೋಯ್ತಂತೆ. ಆ ಮಾತನ್ನ ಇಷ್ಟೆಲ್ಲ ಉಪದೇಶವನ್ನ ಕೇಳಿದ ತಕ್ಷಣದಲ್ಲೇ ಆ ಒಂದು ಪುತ್ರ ಶೋಕವನ್ನ ಬಿಟ್ಟು ಪರತತ್ವದಲ್ಲೇ ಮನಸ್ಸನ್ನ ಇಟ್ಲು ದಿತಿದೇವಿ ಅಂತ ಹೇಳ್ತಾ ಇದ್ದಾರೆ. ಪುತ್ರ ಶೋಕಂ ಕ್ಷಣಾತ್ಯಕ್ತ್ವ ತತ್ವೇ ಚಿತ್ತಮಧಾರಯತ್. ದಿತಿದೇವಿ ಆ ಹಿರಣ್ಯಕಶಿಪುವಿನ ಮಾತನ್ನ ಕೇಳಿ ಪುತ್ರ ಶೋಕವನ್ನ ತ್ಯಾಗ ಮಾಡಿ ಭಗವಂತನಲ್ಲೇ ಮನಸ್ಸನ್ನ ಇಟ್ಲಂತೆ, ಪರತತ್ವದಲ್ಲಿ ಮನಸ್ಸನ್ನ ಇಟ್ಲು ಅಂತ. ಅಲ್ಲಿಗೆ ಈ 2ನೇ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಇತಿ ದೈತ್ಯಪತೇರ್ವಾಕ್ಯಂ ದಿತಿರಾಕರ್ಣ್ಯ ಸಸ್ನುಷಾ ಪುತ್ರ ಶೋಕಂ ಕ್ಷಣಾತ್ಯಕ್ತ್ವಾ ತತ್ವೇ ಚಿತ್ತಮಧಾರಯತ್. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಾಹಸ್ರ್ಯಾಂ ವೈಯಾಸಿಕ್ಯಾಂ ಸಪ್ತಮಸ್ಕಂಧೆ ದ್ವಿತೀಯೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಥ ತೃತೀಯೋಧ್ಯಾಯಃ. ನಾರದ ಉವಾಚ ಹಿರಣ್ಯಕಶಿಪೋ ರಾಜನ್ ಅಜೇಯಮಜರಾಮರಂ ಆತ್ಮಾನಂ ಅಪ್ರತಿದ್ವಂದ್ವಂ ಏಕರಾಜಂ ವ್ಯಧಿತ್ಸತ. ಇಷ್ಟಾದ ನಂತರದಲ್ಲಿ ಹಿರಣ್ಯಕಶಿಪು ಏನು ಮಾಡಿದ ಅಂದ್ರೆ, ನಾರದರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ, ಲೇ ಧರ್ಮರಾಜ, ಈ ಹಿರಣ್ಯಕಶಿಪು ತಾನು ಅಜೇಯನಾಗಬೇಕು, ಅಜರಾಮರ ಆಗಬೇಕು, ಇಡೀ 3 ಲೋಕಕ್ಕೆ ತಾನು ಒಡೆಯನಾಗಬೇಕು, ತನಗೆ ಪ್ರತಿಸ್ಪರ್ಧಿಯೇ ಇರಬಾರದು ಅಂತ ಈ ರೀತಿ ವಿಚಾರ ಮಾಡಿದ್ನಂತೆ. ಅದಕ್ಕೇನು ಮಾಡಬೇಕು ಅಂತ ಆಲೋಚನೆ ಮಾಡಿದ. ನನಗೆ ಯಾರು ಪ್ರತಿಸ್ಪರ್ಧಿಗಳೇ ಇರಬಾರದು, ನಾನೇ 3 ಲೋಕದ ರಾಜ ಆಗಬೇಕು, ನಾನು ಅಜೇಯನಾಗಬೇಕು, ಯಾರಿಂದಲೂ ನನಗೆ ಸೋಲು ಬರಬಾರದು, ನಾನು ಅಜರಾಮರ ಆಗಬೇಕು ಅಂತ ಈ ರೀತಿ ಅಪೇಕ್ಷೆ ಪಟ್ಟ ಹಿರಣ್ಯಕಶಿಪು.
ಹಿರಣ್ಯಕಶಿಪೂರಾಜನ್ನಜೇಯಮಜರಾಮರಂ ಆತ್ಮಾನಮಪ್ರತಿದ್ವಂದ್ವಂ ಏಕರಾಜಂ ವ್ಯಧಿತ್ಸತಾ ಸತೇಪೇ ಮಂದರದ್ರೋಣ್ಯಾಂ ತಪ ಪರಮದಾರುಣಂ ಊರ್ಧ್ವಬಾಹುರ್ನಭೋ ದೃಷ್ಟಿಃ ಪಾದಾಂಗುಷ್ಠಾಶ್ರಿತಾವನಿಃ. ಮಂದರ ಪರ್ವತಕ್ಕೆ ಹೋದ. ಆ ಮಂದರ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಪರಮದಾರುಣಂ ತಪಃ ತೇಪೆ, ಅತ್ಯಂತ ದಾರುಣವಾದ ತಪಸ್ಸನ್ನು ಮಾಡಿದ. ಈ ಉದ್ದೇಶದಿಂದ, ದುರುದ್ದೇಶದಿಂದ, ದೊಡ್ಡ ತಪಸ್ಸು. ತಾನೇ ಏಕಮಾತ್ರ ರಾಜನಾಗಬೇಕು ಅಂತ, ತನಗ್ಯಾರೂ ಶತ್ರುಗಳು ಯಾರೂ ಕೂಡ ನನಗೆ ಪ್ರತಿಸ್ಪರ್ಧಿಯೇ ಇರಬಾರದು ಅಂತ, ಅಜರಾಮರನಾಗಬೇಕು ಅನ್ನೋ ಉದ್ದೇಶದಿಂದ ತಪಸ್ಸು ಮಾಡಲಿಕ್ಕೆ ಹೋಗಿದ್ದಾನೆ. ಬಹಳ ಘೋರವಾದ ತಪಸ್ಸು ಮಾಡಿದ. ಎಷ್ಟು ಘೋರವಾಗಿತ್ತು ಅಂದರೆ, ಊರ್ಧ್ವಬಾಹು ನಭೋದೃಷ್ಟಿ ಪಾದಾಂಗುಷ್ಠ ಆಶ್ರಿತ ಅವನಿಹಿ. ಪಾದದ ಅಂಗುಷ್ಠ ಏನಿದೆ ಅಂದರೆ ಹೆಬ್ಬೆರಳು, ಆ ಹೆಬ್ಬೆರಳಿನ ಮೇಲೆ ನಿಂತಿದ್ದಾನೆ. ಪಾದದ ಅಂಗುಷ್ಠವನ್ನ ನೆಲಕ್ಕೆ ಊರಿ ಅದರ ಮೇಲೆ ನಿಂತುಕೊಂಡಿದ್ದಾನೆ. ತಲೆಯನ್ನ ಮೇಲೆ ಎತ್ತಿ, ಎರಡೂ ಕೈಗಳನ್ನು ಕೂಡ ಮೇಲಕ್ಕೆ ಎತ್ತಿ ಆಕಾಶವನ್ನ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಎರಡೂ ತೋಳುಗಳನ್ನ ಮೇಲಕ್ಕೆ ಎತ್ತಿದ್ದಾನೆ, ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಕಾಲ ಹೆಬ್ಬೆರಳಿನ ಮೇಲೆ ನಿಂತುಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ಬಹಳ ಕಷ್ಟ ಹೆಬ್ಬೆರಳ ಮೇಲೆ ನಿಂತುಕೊಳ್ಳೋದು. ಎರಡೂ ಕೈ ಮೇಲೆತ್ತಿ ಆಕಾಶವನ್ನೇ ನೋಡ್ತಾ ಇದ್ದಾನೆ. ಸತೇಪೇ ಮಂದರದ್ರೋಣ್ಯಾಂ ತಪ ಪರಮದಾರುಣಂ ಊರ್ಧ್ವಬಾಹುರ್ನಭೋ ದೃಷ್ಟಿ ಪಾದಾಂಗುಷ್ಠಾಶ್ರಿತಾವನಿಃ ಜಟಾದೀಧಿತಿಭೀರೇಜೆ ಸಂವರ್ತಾರ್ಕ ಇವಾಂಶುಭಿಃ ತಸ್ಮಿನ್ ತಪಸ್ತಪ್ಯಮಾನೆ ದೇವಾಸ್ಥಾನಾನಿ ಭೇಜಿರೆ. ಜಟೆ ಬೆಳಕೊಂಡಿದೆ ತಲೆಯಲ್ಲಿ. ಆ ಜಟೆಯ ಪ್ರಭೆ ಏನಿದೆ, ಅದರ ಒಂದು ಪ್ರಕಾಶ, ಅದರಿಂದ ಅವನು ಪ್ರಳಯ ಕಾಲದ ಸೂರ್ಯ ಕಿರಣಗಳಿಂದ ಹೊಳಿತಾ ಇರೋ ಹಾಗೆ ಹೊಳಿತಾ ಇದ್ದಾನೆ. ಸಂವರ್ತಕಾರ್ಕ ಇವ ಅಂಶುಭಿಹಿ. ಅಂಶು ಅಂದ್ರೆ ಕಿರಣಗಳು, ಸೂರ್ಯನ ಕಿರಣಗಳು. ಪ್ರಳಯ ಕಾಲದಲ್ಲಿ ಯಾವ ರೀತಿ ಸೂರ್ಯನ ಕಿರಣಗಳು ಹೊಳಿತಾ ಇರ್ತದೋ ಆ ರೀತಿ ಹೊಳಿತಾ ಇದ್ದಾನೆ ಕಾಂತಿಯಿಂದ. ತಪಸ್ಸು ಮಾಡ್ತಾ ಮಾಡ್ತಾ ಆ ಜಟೆಯ ಕಾಂತಿ ಆ ರೀತಿ ಹೊಳಿತಾ ಇದೆ. ಪ್ರಳಯ ಕಾಲದ ಸೂರ್ಯ ಕಿರಣಗಳ ರೀತಿಯಲ್ಲಿ ಹೊಳಿತಾ ಇದೆ. ಅವನು ತಪಸ್ಸಿಗೆ ಹೋದಾಗ ಈ ಕಡೆಗೆ ದೇವತೆಗಳು ಸ್ವರ್ಗದಲ್ಲಿ ತಮ್ಮ ತಮ್ಮ ಸ್ಥಾನಗಳನ್ನ ಸೇರಿದ್ದಾರೆ. ಜಟಾದೀಧಿತಿಭೀರೇಜೆ ಸಂವರ್ತಾರ್ಕ ಇವಾಂಶುಭಿಃ ತಸ್ಮಿನ್ ತಪಸ್ತಪ್ಯಮಾನೆ ದೇವಾಸ್ಥಾನಾನಿ ಭೇಜಿರೆ. ತಸ್ಯ ಮೂರ್ಧ್ನಃ ಸಮುದ್ಭೂತಃ ಸಧೂಮೋಗ್ನಿಸ್ತಪೋಮಯಃ ತಿರ್ಯಗೂರ್ಧ್ವಮಧೋ ಲೋಕಾನ್ ಅತಪದ್ ವಿಶ್ವಗೀರಿತಃ. ತಪಸ್ಸು ಮಾಡ್ತಾ ಇದ್ರೆ ಅವನ ತಲೆಯಿಂದ ತಪೋಮಯವಾದಂತಹ ಅಗ್ನಿ ಏಳ್ತಾ ಇದೆ. ತಲೆಯಿಂದ ಅಗ್ನಿ, ತಪೋಮಯವಾದ ಅಗ್ನಿ, ಅದು ಹೊಗೆ ಉಗುಳ್ತಾ ಇದೆ. ಸಧೂಮಃ ಅಗ್ನಿ, ಅದು ತಲೆ ಮೇಲಿಂದಲೇ ಅಗ್ನಿ ಬೆಳಕೊಂಡಿದೆ. ಆ ಅಗ್ನಿ ಹೊಗೆಯನ್ನು ಉಗುಳ್ತಾ ಇದೆ, ಸುತ್ತಲೂ ಹರಡಿ ಇಡೀ ಸುತ್ತಮುತ್ತಲೂ ಇರೋ ಎಲ್ಲಾ ಲೋಕಗಳನ್ನೆಲ್ಲ ಸುಡ್ಲಿಕ್ಕೆ ಪ್ರಾರಂಭ ಮಾಡ್ತಂತೆ. ಅಂತಹ ಅಗ್ನಿ ಅವನ ತಲೆ ಮೇಲಿಂದಲೇ ಉತ್ಪತ್ತಿಯಾಗಿದೆ. ತಪೋಮಯವಾದಂತಹ ಅಗ್ನಿ ಸುತ್ತಮುತ್ತಲೂ ಎಲ್ಲಾ ಕಡೆಗೂ ಹರಡು ಬಿಡುತ್ತು. ಅಗ್ನಿ ಎಲ್ಲವನ್ನೂ ಸುಡ್ತಾ ಇದೆ, ಎಲ್ಲಾ ಲೋಕಗಳನ್ನೇ ಸುಡುವಂತಹ ಅಗ್ನಿ.
ತಸ್ಯ ಮೂರ್ಧ್ನಃ ಸಮುದ್ಭೂತಃ ಸಧೂಮೋಗ್ನಿಸ್ತಪೋಮಯಃ ತಿರ್ಯಗೂರ್ಧ್ವಮಧೋ ಲೋಕಾನ್ ಅತಪತ್ ವಿಶ್ವಗೀರಿತಃ ಚುಕ್ಷುಭುರ್ನದ್ಯುದನ್ವಂತಃ ಸದ್ವೀಪಾದ್ರಿಶ್ಚ ಚಾಲಭೂಃ ನಿಪೇತುಃ ಸಗ್ರಹಾಸ್ತಾರಾಃ ಜಜ್ವಲುಶ್ಚ ದಿಶೋ ದಶ. ಅವನು ಮಾಡುವ ತಪಸ್ಸಿಗೆ ಎಲ್ಲ ನದಿಗಳು ಸಮುದ್ರಗಳು ಎಲ್ಲ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದ್ದಾವೆ, ಕ್ಷೋಭೆಗೊಂಡಿದ್ದಾವೆ. ದ್ವೀಪ ಪರ್ವತಗಳು ಅವುಗಳಿಂದ ಸಹಿತವಾದ ಇಡೀ ಭೂಮಿಯೇ ಅಲುಗಾಡಿ ಬಿಟ್ಟಿದೆ. ಗ್ರಹ ತಾರೆಗಳೆಲ್ಲ ಕೆಳಗೆ ಉದುರಿ ಬೀಳ್ತಾ ಇದ್ದಾವೆ. 10 ದಿಕ್ಕುಗಳಲ್ಲಿಯೂ ಕೂಡ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಜಜ್ವಲುಹು ದಿಶೋ ದಶ, 10 ದಿಕ್ಕುಗಳು ಕೂಡ ಉರಿತಾ ಇದ್ದಾವೆ. ಆ ರೀತಿ ತಪಸ್ಸು ಮಾಡ್ತಾ ಇದ್ದಾನೆ. ಚುಕ್ಷುಭುರ್ನದ್ಯುದನ್ವಂತಹ ಸದ್ವೀಪಾದ್ರಿಶ್ಚ ಚಾಲಭೂಃ ನಿಪೇತುಃ ಸಗ್ರಹಾಸ್ತಾರಾಃ ಜಜ್ವಲುಶ್ಚ ದಿಶೋ ದಶ. ತೇನ ತಪ್ತಾ ದಿವಂ ತ್ಯಕ್ತ್ವಾ ಬ್ರಹ್ಮಲೋಕಂ ಯಯುಸ್ಸುರಾಃ ಧಾತ್ರೆ ವಿಜ್ಞಾಪಯಾಮಾಸುಃ ದೇವದೇವ ಜಗತ್ಪತೆ. ಈ ರೀತಿ ಹಿರಣ್ಯಕಶಿಪು ಮಾಡುವ ಆ ಒಂದು ತಪಸ್ಸಿನಿಂದ ಎಲ್ಲ ಲೋಕಗಳು ಸುಡ್ತಾ ಇದ್ದಾವೆ. ತಪೋಜ್ವಾಲೆಯಿಂದ ಬೆಂದು ಬಿಟ್ಟಿದ್ದಾರೆ ದೇವತೆಗಳು ಕೂಡ. ಆ ದೇವತೆಗಳೆಲ್ಲ ಸ್ವರ್ಗವನ್ನು ಬಿಟ್ಟು ಬ್ರಹ್ಮಲೋಕಕ್ಕೆ ಹೋದ್ರಂತೆ. ಬ್ರಹ್ಮಲೋಕಕ್ಕೆ ಹೋಗಿ ಚತುರ್ಮುಖ ಬ್ರಹ್ಮದೇವರ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ದೇವದೇವ ಜಗತ್ಪತೆ ಅಂತ ಹೇಳಿ ಆ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು. ತೇನ ತಪ್ತಾ ದಿವಂ ತ್ಯಕ್ತ್ವಾ ಬ್ರಹ್ಮಲೋಕಂ ಯಯುಃ ಸುರಾಃ ಧಾತ್ರೆ ವಿಜ್ಞಾಪಯಾಮಾಸುಃ ದೇವದೇವ ಜಗತ್ಪತೆ. ದೈತ್ಯೇಂದ್ರ ತಪಸಾ ತಪ್ತಾಃ ದಿವಿ ಸ್ಥಾತುಂ ನ ಶಕ್ನುಮಃ ತಸ್ಯ ಚೋಪಶಮಂ ಭೂಮನ್ ವಿಧೇಹಿ ಯದಿ ಮನ್ಯಸೇ. ಬ್ರಹ್ಮದೇವರ ಹತ್ರ ದೇವತೆಗಳೆಲ್ಲ ಹೇಳ್ತಾ ಇದ್ದಾರೆ, ದೇವದೇವ ಜಗತ್ಪತೆ, ದೈತ್ಯೇಂದ್ರನಾದಂತಹ ಹಿರಣ್ಯಕಶಿಪು ತಪಸ್ಸು ಮಾಡ್ತಾ ಇದ್ದಾನಲ್ಲ, ಆ ತಪಸ್ಸಿನಿಂದ ಬೆಂದು ನಾವು ಸ್ವರ್ಗದಲ್ಲಿ ಇರ್ಲಿಕ್ಕೂ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ಎಲೆ ಬ್ರಹ್ಮದೇವರೇ, ಇದಕ್ಕೆ ಪರಿಹಾರವನ್ನ ಮಾಡು ಯದಿ ಮನ್ಯಸೇ ಅಂತ. ನಿಮಗೆ ಅದು ಮಾಡಬೇಕು ಅಂತ ಅನಿಸಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಇದ್ರೆ, ಇದಕ್ಕೆ ಪರಿಹಾರ ಮಾಡೋದು ಸರಿ ಅಂತ ನಿಮಗನ್ಸಿದ್ರೆ ಅದಕ್ಕೆ ಪರಿಹಾರವನ್ನ ಮಾಡಿ ಅಂತ ಕೇಳಿಸ್ಕೊಳ್ತಾ ಇದ್ದಾರೆ. ಯದಿ ಮನ್ಯಸೇ ವಿದೇಹಿ ತಸ್ಯ ಉಪಶಮಂ. ಇದಕ್ಕೆ ಒಂದು ಉಪಶಮ, ಇದರ ಪರಿಹಾರ ಏನಿದೆ ಅದು ಯದಿ ಮನ್ಯಸೇ ಮಾಡಬಹುದು ಅಂತ ನಿಮಗನಿಸಿದ್ರೆ, ಅದು ಯುಕ್ತ ಅಂತ ಅನಿಸಿದ್ರೆ ಅದಕ್ಕೆ ಪರಿಹಾರವನ್ನ ಮಾಡಿ ಅಂತ ಬ್ರಹ್ಮದೇವರ ಹತ್ರ ದೇವತೆಗಳು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ದೈತ್ಯೇಂದ್ರ ತಪಸಾ ತಪ್ತಾಃ ದಿವಿ ಸ್ಥಾತುಂ ನ ಶಕ್ನುಮಃ ತಸ್ಯ ಚೋಪಶಮಂ ಭೂಮನ್ ವಿದೇಹಿ ಯದಿ ಮನ್ಯಸೇ ಲೋಕಾನಯಾವನ್ನಕ್ಷ್ಯಂತಿ ಬಲಿಹಾರಾಸ್ತವಾಪಿ ಭೋಃ ತಸ್ಯಾಯಂ ಕಿಲ ಸಂಕಲ್ಪಃ ಚರತೋ ದುಶ್ಚರಂ ತಪಃ. ಎಲ್ಲ ಲೋಕಗಳು ಕೂಡ ನಾಶವಾಗ್ತಾ ಇದ್ದಾವೆ. ಜನರೆಲ್ಲ ನಿನ್ನನ್ನು ಆರಾಧನೆ ಮಾಡ್ತಕ್ಕಂತಹ ಜನರು ನಾಶ ಆಗ್ತಾ ಇದ್ದಾರೆ. ಅವರೆಲ್ಲ ನಾಶ ಆಗೋದ್ರೊಳಗೆ ಈ ಪರಿಹಾರ ಆಗಬೇಕು. ಯಾವನ್ನಕ್ಷಂತಿ ಲೋಕಾಹ ಅಂದ್ರೆ ನಿನ್ನನ್ನ ಆರಾಧನೆ ಮಾಡುವಂತಹ ಲೋಕಗಳು ಪೂರ್ತಿ ನಾಶ ಆಗೋದ್ರೊಳಗೆ ಇದಕ್ಕೊಂದು ಪರಿಹಾರ ಮಾಡಬೇಕು. ಅವನು ಇನ್ನೂ ಭಾರಿ ದುಶ್ಚರವಾದ ತಪಸ್ಸನ್ನ ಮಾಡೋ ಆಲೋಚನೆಯಲ್ಲಿದ್ದಾನೆ ಅಂತ ಜನ ಎಲ್ಲ ಹೇಳ್ತಾ ಇದ್ದಾರೆ.
ಭಾರಿ ದುಷ್ಕರವಾದ ತಪಸ್ಸು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವನು ಬಂದಿದ್ದಾನಂತೆ. ಈ ರೀತಿ ಜನ ಹೇಳಿದ್ದಾರೆ, ಅವನ ಸಂಕಲ್ಪ ಆ ರೀತಿ ಇದೆ. ಆದ್ದರಿಂದ ಅವನೇನಾದರೂ ಹಾಗೆ ತಪಸ್ಸು ಮಾಡಿದರೆ ಇಡೀ ಲೋಕಗಳೆಲ್ಲ ಸುಟ್ಟು ಭಸ್ಮ ಆಗಿಬಿಡ್ತದೆ, ಎಲ್ಲ ಜನರು ನಾಶ ಆಗಿಬಿಡ್ತಾರೆ. ಅಷ್ಟರೊಳಗೆ ಇದಕ್ಕೊಂದು ಪರಿಹಾರವನ್ನ ತಾವು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಲೋಕಾನಯಾವನ್ನಕ್ಷ್ಯಂತಿ ಬಲಿಹಾರಾಸ್ತವಾಪಿ ಭೋಃ ತಸ್ಯಾಯಂ ಕಿಲ ಸಂಕಲ್ಪಃ ಚರತೋ ದುಶ್ಚರಂ ತಪಃ ಶ್ರೂಯತಾಂ ಕಿನ್ವ ವಿದಿತಂ ತಥಾಪಿ ಸ ನಿವೇದ್ಯತೆ ಸೃಷ್ಟ್ವಾ ಚರಾಚರಮಿದಂ ತಪೋಯೋಗ ಸಮಾಧಿನಾ ಅಧ್ಯಾಸ್ತೆ ಸರ್ವಧಿಷ್ಣೇಭ್ಯಃ ಪರಮೇಷ್ಠಿ ನಿಜಾಸನಂ ತದಹಂ ವರ್ಧಮಾನೇನ ತಪೋಯಜ್ಞ ಸಮಾಧಿನಾ ಕಾಲಾತ್ಮನೋಶ್ಚ ನಿತ್ಯತ್ವಾತ್ ಸಾಧಯಿಷ್ಯೇ ತಥಾತ್ಮನಃ. ಈ ವಿಷಯ ನಿನಗೆ ಗೊತ್ತಿಲ್ಲ ಅಂತೇನು ನಾವು ಹೇಳ್ತಾ ಇಲ್ಲ, ಇದು ನಿನಗೆ ಗೊತ್ತೇ ಇದೆ. ಅವನು ತಪಸ್ಸು ಮಾಡ್ತಾ ಇರೋದು, ಅವನು ಈ ರೀತಿ ತಪಸ್ಸು ಮಾಡೋದ್ರಿಂದ ಲೋಕನಾಶ ಆಗುತ್ತೆ ಅನ್ನೋದು, ಇದೆಲ್ಲ ನಾವು ಹೇಳಿ ನಿನಗೆ ಗೊತ್ತಾಗಬೇಕು ಅಂತೇನಿಲ್ಲ, ಎಲ್ಲ ನಿನಗೆ ಗೊತ್ತೇ ಇದೆ. ಆದರೂ ಹೇಳ್ತಾ ಇದ್ದೇವೆ ಕೇಳು ಅಂತಾರೆ ದೇವತೆಗಳು ಬ್ರಹ್ಮದೇವರಿಗೆ. ಬ್ರಹ್ಮ ತಪಸ್ಸು, ಯೋಗ ಮೊದಲಾದವುಗಳ ತಪೋಯೋಗ ಸಮಾಧಿನ, ತಪಸ್ಸು ಯೋಗ ಸಮಾಧಿಗಳ ಬಲದಿಂದ ಈ ಇಡೀ ಚರಾಚರ ಪ್ರಪಂಚವನ್ನ ಸೃಷ್ಟಿ ಮಾಡಿ ಎಲ್ಲ ಲೋಕಗಳಿಗಿಂತಲೂ ಮೇಲೆ ಇರುವ ಎಲ್ಲ ಲೋಕಗಳಿಗಿಂತ ಶ್ರೇಷ್ಠವಾದ ಸತ್ಯಲೋಕದ ಪದವಿಯನ್ನ ಆಳ್ತಾ ಇದ್ದಾನೆ. ಕಾಲವು ನಿತ್ಯ, ಆತ್ಮನೂ ನಿತ್ಯ. ಆದ್ರಿಂದ ಅನೇಕ ಜನ್ಮಗಳಿಂದಾದರೂ ಹೆಚ್ಚು ಹೆಚ್ಚಿನ ತಪಸ್ಸು, ಯಜ್ಞ, ಯೋಗ, ಸಮಾಧಿಗಳಿಂದ ಆ ಬ್ರಹ್ಮ ಪದವಿಯನ್ನ ನನಗೆ ನಾನು ಸಂಪಾದನೆ ಮಾಡ್ಕೊಳ್ತೇನೆ. ಅವನದು ಉದ್ದೇಶ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಬರುತ್ತೆ ಅವನದೇನು ಉದ್ದೇಶಗಳಿದೆ ಅಂತ. ಬ್ರಹ್ಮ ಪದವಿಯನ್ನೇ ನಾನು ಆಳಬೇಕು ಅಂತ ಅವನ ಉದ್ದೇಶ. ಚರಾಚರ ಪ್ರಪಂಚವನ್ನ ತಪಸ್ಸು, ಯೋಗ, ಸಮಾಧಿಗಳ ಬಲದಿಂದ ಸೃಷ್ಟಿ ಮಾಡ್ತಾನೆ ಬ್ರಹ್ಮ. ಅದರಿಂದ ಅವನು ಸತ್ಯಲೋಕದ ಪದವಿಯನ್ನು ಆಳ್ತಾ ಇದ್ದಾನೆ. ನಾನು ಹಾಗಾಗಬೇಕು ಅಂತ ಅವನ ಉದ್ದೇಶ ಇದೆ. ದುರಾಗ್ರಹ ಇದೆ ಅವನಿಗೆ ಅಂತ ನಾವು ಕೇಳಿದ್ದೇವೆ ಅಂತ ಮುಂದೆ ಬರುತ್ತೆ. ಅವೆಲ್ಲ ಶ್ಲೋಕಗಳಿಗೆ ಒಟ್ಟಿಗೆ ಅರ್ಥವನ್ನ ಹೇಳಬೇಕು. ಈ 4 ಶ್ಲೋಕಗಳಿಗೆ ಸೇರಿಸಿಕೊಂಡು ಒಟ್ಟಿಗೆ ಹೇಳಬೇಕು. ಈ ರೀತಿ ಅವನು ಆಲೋಚನೆ ಮಾಡಿದ್ದಾನೆ, ಆದ್ರಿಂದ ಅವನು ದೊಡ್ಡ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲ ಹಿರಣ್ಯಕಶಿಪುವಿನ ಮನಸ್ಸಿನಲ್ಲಿರೋ ಮಾತುಗಳನ್ನ ಈ ದೇವತೆಗಳು ಬ್ರಹ್ಮದೇವರ ಹತ್ರ ಹೇಳ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ನಮಗೆ. ಬ್ರಹ್ಮ ಪದವಿಯನ್ನ ಅವನು ತಪಸ್ಸು, ಯೋಗ, ಸಮಾಧಿಗಳ ಬಲದಿಂದ ಈ ಚರಾಚರ ಪ್ರಪಂಚವನ್ನ ಸೃಷ್ಟಿ ಮಾಡಿ ಬ್ರಹ್ಮ ಪದವಿಯನ್ನ ಆಳ್ತಾ ಇದ್ದಾನೆ ಅಂತ. ಆದರೆ ಬ್ರಹ್ಮ ಪದವಿ ಆಗಿರ್ಬೋದು, ರುದ್ರ ಪದವಿ ಆಗಿರ್ಬೋದು, ಇವೆಲ್ಲ ಪದವಿಗಳಿಗೆ ಯಾರು ಯೋಗ್ಯರೋ ಅವರು ಮಾತ್ರ ಆ ಸಾಧನೆಯನ್ನು ಮಾಡಿ ಬರ್ತಾರೆ ಹೊರತು ಬೇರೆ ಯಾರೂ ಕೂಡ ಯಾವ ಕಾಲಕ್ಕೂ ಎಷ್ಟೇ ತಪಸ್ಸನ್ನ ಮಾಡಿದ್ರು, ಎಷ್ಟೇ ಸಾಧನೆಯನ್ನು ಮಾಡಿದರೂ ಕೂಡ ತಮಗೆ ಅಯೋಗ್ಯವಾದ ಪದವಿಗಳನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಪದವಿಗೆ ಬರುವಂತವರೇ ಬೇರೆ ಇದ್ದಾರೆ, ಅವರು ಮಾತ್ರ ಆ ಬ್ರಹ್ಮ ಪದವಿಯನ್ನ ಅವರ ಸಾಧನೆ ಮಾಡಿ ಅವರು ಪಡಿಲಿಕ್ಕೆ ಸಾಧ್ಯ. ಬೇರೆ ಯಾರು ಬ್ರಹ್ಮ ಪದವಿಗೆ ಅಯೋಗ್ಯರಾದವರು ಯಾರು ಕೂಡ ಎಷ್ಟು ಸಾಧನೆ ಮಾಡಿದ್ರು, ಎಷ್ಟು ಕಲ್ಪಗಳವರೆಗೆ ಸಾಧನೆ ಮಾಡಿದ್ರು ಬ್ರಹ್ಮ ಪದವಿ ಸಿಗೋದಿಲ್ಲ. ಹಾಗೆ ರುದ್ರ ಪದವಿಯೂ ಅಷ್ಟೇ.
ಎಲ್ಲಾ ಪದವಿಗಳು ಕೂಡ ಆಯಾಯ ಪದವಿಗಳಿಗೆ ಯೋಗ್ಯರಾದ ಜನಗಳು ಅಂತಾನೆ ಇದ್ದಾರೆ. ಅವರು ಮಾತ್ರ ಆ ಸಾಧನೆಯನ್ನ ಮಾಡಿ ಅದನ್ನ ಪಡಿಲಿಕ್ಕೆ ಸಾಧ್ಯ. ಆದ್ರಿಂದ ಬ್ರಹ್ಮಜ್ಞಾನಿಗಳು ತಮಗೆ ಯೋಗ್ಯವಾದ ಪದವಿಗಳನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅಯೋಗ್ಯವಾದ ಪದವಿಗಳಿಗೆ ಆಸೆ ಪಡಬಾರದು. ಇಲ್ಲಿ ಪ್ರಕೃತದಲ್ಲಿ ಏನಾಗಿದೆ ಅಂದ್ರೆ, ಹಿರಣ್ಯಕಶಿಪು ಇವನು ಒಬ್ಬ ವೈಕುಂಠದ ದ್ವಾರಪಾಲಕನಾದಂತಹ ಒಬ್ಬ ದೇವತೆ, ಇವನು ಒಬ್ಬ ಬ್ರಹ್ಮಜ್ಞಾನಿ ಜಯ. ಅವನು ತನಗೆ ಅಯೋಗ್ಯವಾದ ಬ್ರಹ್ಮ ಪದವಿ ಬೇಕು ಅಂತ ಯಾಕೆ ತಪಸ್ಸು ಮಾಡ್ದ? ಒಳ್ಳೆ ಅಪರೋಕ್ಷ ಜ್ಞಾನಿ ಆದಂತಹ ಬ್ರಹ್ಮಜ್ಞಾನಿ ಆದಂತಹ ದ್ವಾರಪಾಲಕ ಇವನು, ಅವನಿಗೆ ಗೊತ್ತಿಲ್ವೇ ತನ್ನ ಯೋಗ್ಯತೆ ಏನು ಅಂತ? ಬ್ರಹ್ಮ ಪದವಿ ತನಗೆ ಅಯೋಗ್ಯ ಅಂತ ಗೊತ್ತಿದೆ. ಅಯೋಗ್ಯವಾದ ಆ ಬ್ರಹ್ಮ ಪದವಿಗೆ ತಾನು ಯಾಕೆ ತಪಸ್ಸು ಮಾಡಿದ? ಎಷ್ಟೇ ತಪಸ್ಸು ಮಾಡಿದ್ರೂ ಅವನಿಗೆ ಆ ಪದವಿ ಸಿಗೋದೇ ಇಲ್ಲ ಅನ್ನೋದು ಎಲ್ಲಾ ದೇವತೆಗಳಿಗೂ ಗೊತ್ತಿದೆ, ಅವನಿಗೂ ಗೊತ್ತಿದೆ. ಆದರೂ ಕೂಡ ಬ್ರಹ್ಮದೇವರಾಗ್ಲಿ ದೇವತೆಗಳಾಗ್ಲಿ ಅವನ ತಪಸ್ಸನ್ನ ನಿಲ್ಲಿಸ್ಬೇಕು ಅಂತ ಯಾಕೆ ಪ್ರಯತ್ನ ಮಾಡಿದ್ರು? ಅವನಿಗೆ ಎಷ್ಟು ತಪಸ್ಸು ಮಾಡಿದ್ರು ಬ್ರಹ್ಮ ಪದವಿ ಸಿಗಲ್ಲ ಅಂತ ಗೊತ್ತು ತಾನೆ, ಬ್ರಹ್ಮದೇವರಿಗೂ ಗೊತ್ತು, ದೇವತೆಗಳಿಗೂ ಗೊತ್ತು. ಯಾಕೆ ಆ ತಪಸ್ಸನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಒಂದು ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಗೆ ಬೇರೆ ಯಾವ ವ್ಯಾಖ್ಯಾನದಲ್ಲಿಯೂ ಕೂಡ ಉತ್ತರ ನಮಗೆ ಸಿಗೋದಿಲ್ಲ. ಬೇರೆ ವ್ಯಾಖ್ಯಾನಕಾರರೆಲ್ಲ ಜೀವಸ್ವರೂಪ ಯೋಗ್ಯತೆ, ಅವರ ಸಾಧನೆ ಇದನ್ನೆಲ್ಲ ಒಪ್ಪೋದೇ ಇಲ್ಲ ಅವರು. ಹಾಗಾಗಿ ಅವ್ರಿಗೆ ಯಾರಿಗೂ ಈ ಸಮಸ್ಯೆನೇ ಇಲ್ಲ, ಈ ಸಮಸ್ಯೆಯನ್ನು ಅವರು ಆಲೋಚನೆ ಮಾಡೋದೂ ಇಲ್ಲ. ಅವ್ರು ಯಾರು ಎಲ್ರು ಒಂದೇ ಅಂತ ಹೇಳೋರು, ಅವರು ಜೀವನೇ ಬ್ರಹ್ಮ ಅಂತ ಹೇಳೋರು, ನಾನೇ ದೇವರು ಅಂತ ಹೇಳೋರು. ಅವರಿಗೆ ಪ್ರತಿಯೊಬ್ಬ ಜೀವರ ಯೋಗ್ಯತೆ ಬೇರೆ ಬೇರೆ ಇದೆ ಅಂತಾಗ್ಲಿ, ಅವರವರ ಸಾಧನೆಗಳು ಬೇರೆ ಬೇರೆ ಇದೆ ಅಂತಾಗ್ಲಿ, ಬ್ರಹ್ಮ ಪದವಿ ಯೋಗ್ಯರಾದ ಜೀವರು ಬೇರೆ, ರುದ್ರ ಪದವಿ ಯೋಗ್ಯರಾದ ಜೀವರು ಬೇರೆ, ಇದೆಲ್ಲ ಅವ್ರಿಗೆ ಇಲ್ವೇ ಇಲ್ಲ. ಆದ್ರಿಂದ ಈ ಸಮಸ್ಯೆನೇ ಬರೋದಿಲ್ಲ ಅವರಿಗೆ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೇವತೆಗಳು ಹಿರಣ್ಯಕಶಿಪುವಿನ ತಪಸ್ಸಿನ ಉದ್ದೇಶವನ್ನ ಬ್ರಹ್ಮನ ಮುಂದೆ ಹೇಳಿದ್ರು, ಬ್ರಹ್ಮದೇವರಿಗೆ ಕೋಪ ಆಗ್ಲಿ ದ್ವೇಷ ಆಗ್ಲಿ ಏನು ಬರಲಿಲ್ಲ, ಪ್ರೀತಿಯಿಂದಲೇ ವರ ಕೊಡಬೇಕು ಅಂತ ಅವನ ಹತ್ರ ಬಂದ ಅಂತ ಹೇಳಿದ್ದಾರೆ. ಆದ್ರೆ ಅಯೋಗ್ಯವಾದ ಕರ್ಮವನ್ನ ಮಾಡತಕ್ಕಂತಹ ಜನಗಳಲ್ಲಿ ದುರ್ಲಭವಾದ ವರವನ್ನ ಕೊಡುವಷ್ಟು ಪ್ರೀತಿ ಬರ್ತದೆ ಅಂತಂದ್ರೆ ಇದು ಅತ್ಯಂತ ಅಸಂಗತವಾದದ್ದು. ಅವನೊಬ್ಬ ಅಯೋಗ್ಯ ಅಂತ ಗೊತ್ತು ಬ್ರಹ್ಮದೇವರಿಗೆ, ಅವನು ಅಯೋಗ್ಯವಾದ ಕರ್ಮವನ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಇಷ್ಟು ದುರ್ಲಭವಾದ ವರವನ್ನ ಕೊಡುವಷ್ಟು ಪ್ರೀತಿ ಹೇಗೆ ಬರುತ್ತೆ ಅವನ ಮೇಲೆ? ಇದಕ್ಕೆ ಪರಿಹಾರ ಇಲ್ಲ ಅವರ ವ್ಯಾಖ್ಯಾನದಲ್ಲಿ. ಅದಕ್ಕೆ ಇಲ್ಲಿ ನಾವು ಮಧ್ವಾಚಾರ್ಯರ ವ್ಯಾಖ್ಯಾನವನ್ನ ನೋಡಬೇಕು. ಇಲ್ಲಿ ಮಧ್ವಾಚಾರ್ಯರು ನಾರದ ಪುರಾಣದ ವಾಕ್ಯವನ್ನ ಮತ್ತು ಪ್ರಕಾಶ ಸಂಹಿತಾ ಗ್ರಂಥದ ವಾಕ್ಯವನ್ನ ಉದಾಹರಿಸಿ ಈ ವಿಷಯವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಜಾನತಾಮಪಿ ಕರ್ತವ್ಯಂ ಕರ್ಮಾತ್ಮ ಸದೃಶಂ ಸದಾ ತತ್ರಾತ್ಮ ಸದೃಶಾ ಜ್ಞಾನಾತ್ ರಾಗಾದ್ಯೈರ್ವಾ ವಿಮೋಹಿತಾಃ ಜಾನಂತೋಪಿ ಹ್ಯಸದೃಶಂ ಕರ್ಮ ಕುರ್ಯುರ್ತೆ ವಿಭುಂ ಚತುರಾಸ್ಯಂ ಸನಾಯೋಗ್ಯಂ ಕರ್ಮ ಕುರ್ಯಾತ್ ಕಥಂಚನ ಇತಿ ನಾರದೀಯೇ. ಇದು ನಾರದ ಪುರಾಣದ ವಾಕ್ಯ. ಏನು ಹೇಳಿದ್ದಾರೆ? ಜ್ಞಾನಿಗಳು ಯಾವಾಗಲೂ ತಮಗೆ ಯೋಗ್ಯವಾದ ಕರ್ಮವನ್ನೇ ಮಾಡಬೇಕು. ಆದರೂ ಬ್ರಹ್ಮದೇವರು ಹೊರತು ಬೇರೆಯೇ ಜ್ಞಾನಿಗಳು ಕೆಲವೊಮ್ಮೆ ತಮ್ಮ ಯೋಗ್ಯ ಕರ್ಮವನ್ನ ತಿಳಿಯದೇ ಇರೋದರಿಂದ ಅಥವಾ ರಾಗಾದಿ ದೋಷಗಳಿಂದ ಮೂಢರಾಗಿ ಅಯೋಗ್ಯ ಕರ್ಮಗಳಲ್ಲೂ ತೊಡಗೋದುಂಟು. ಬ್ರಹ್ಮದೇವರನ್ನ ಬಿಟ್ಟು ಉಳಿದವರು, ಬ್ರಹ್ಮ ಪದವಿಗೆ ಯೋಗ್ಯರಾದ ರುಜುಗಳನ್ನ ಬಿಟ್ಟು ಉಳಿದವರು ಈ ರೀತಿ ಕೆಲವು ಸಲ ತಮಗೆ ಯೋಗ್ಯತೆ ಏನಿದೆ ಅದಕ್ಕಿಂತಲೂ ಭಿನ್ನವಾದ ಕರ್ಮಗಳನ್ನ, ಅಯೋಗ್ಯವಾದ ಕರ್ಮಗಳನ್ನ ಮಾಡೋದುಂಟು. ಅದಕ್ಕೆ ಕಾರಣ ಕೆಲವು ಸಲ ರಾಗಾದಿ ದೋಷಗಳು ಇರಬಹುದು, ಅಥವಾ ತಮ್ಮ ಯೋಗ್ಯತೆ ಏನು ಅನ್ನೋದನ್ನ ತಿಳಿಯದೆ
ಮಾಡೋದು ಇರಬಹುದು. ಪ್ರಕೃತ ಹಿರಣ್ಯಕಶಿಪು ಅವನು ಜ್ಞಾನಿಯಾದರೂ ಕೂಡ ಹೀಗೆ ಒಂದು ಮೂಢತನದಿಂದ ತನಗೆ ಅಯೋಗ್ಯವಾದ ಬ್ರಹ್ಮ ಪದವಿಯ ಸಾಧನೆಯಲ್ಲಿ ತೊಡಗಿದ್ದಾನೆ. ಬ್ರಹ್ಮದೇವರು ಮಾತ್ರ ಹೀಗೆ ಅಯೋಗ್ಯ ಕರ್ಮವನ್ನ ಸರ್ವಥಾ ಮಾಡೋದಿಲ್ಲ ಅಂತ ನಾರದ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಚತುರಾಸ್ಯಂ ಸಹ ನ ಅಯೋಗ್ಯಂ ಕರ್ಮ ಕುರ್ಯಾತ್ ಕಥಂಚನ. ಬ್ರಹ್ಮದೇವರು ಮಾತ್ರ ಅಂದ್ರೆ ಬ್ರಹ್ಮ ಪದವಿ ಯೋಗ್ಯರಾದ ಜೀವಗಳು ಇದ್ದಾರಲ್ಲ, ಅವರು ಮಾತ್ರ ಯಾವತ್ತೂ ಅಯೋಗ್ಯವಾದ ಕೆಲಸಗಳನ್ನ ಮಾಡೋದಿಲ್ಲ. ಉಳಿದವರೆಲ್ಲ ಯಾವುದಾದ್ರೂ ಒಂದು ಕಾರಣಗಳಿಂದ ಮಾಡೋದುಂಟು ಅಂತ. ಇನ್ನೊಂದು ಪ್ರಕಾಶ ಸಂಹಿತಾ ವಾಕ್ಯ ನೋಡಿ. ತಪಸಾ ವಿದ್ಯೆಯ ವಾಪಿ ಜ್ಞಾನ ಧ್ಯಾನಾದಿನಾಥವಾ ವ್ಯಸ್ತೈ ಸಮಸ್ತೈರಪಿ ವಾ ಕುರ್ವತಾಂ ಯತ್ನಮುತ್ತಮಂ ಸಂಹಾರ ವಿಕ್ಷೇಪ ಶತೈರ್ಬಹು ಕೋಟಿಭಿರೇವ ವಾ ನ ಶಕ್ಯಂತೆ ಸಮಾರೋಢುಂ ಸ್ವಾತ್ಮಾಯೋಗ್ಯ ಪದಾನಿತು ತಥಾಪ್ಯಾಚರತಾಂ ಕುರ್ಯುಃ ದೈತ್ಯಾನಾಂ ಸುರನಾಯಕಾಃ ವಿಘ್ನಂ ತು ತಪ ಆದೀನಾಂ ವೈಯರ್ಥ್ಯಸ್ಯಾಪನುತ್ತಯೇ ಇತಿ ಪ್ರಕಾಶ ಸಂಹಿತಾಯಾಂ. ತಪಸ್ಸು, ವಿದ್ಯೆ, ಜ್ಞಾನ, ಧ್ಯಾನ ಮೊದಲಾದವುಗಳು ಇವುಗಳನ್ನ ಒಂದೊಂದಾಗಿ ಅಥವಾ ಎಲ್ಲವನ್ನೂ ಒಮ್ಮೆಲೇ ಮಾಡ್ತಾ ಪ್ರಯತ್ನ ಮಾಡಿದರೂ ಕೂಡ ಎಷ್ಟು ಕೋಟಿ, 100 ಕೋಟಿ, ಬಹಳ ಕೋಟಿ ಪ್ರಾಣಾಯಾಮಗಳಿಂದಲೂ ತಮಗೆ ಅಯೋಗ್ಯವಾದ ಪದವಿಯನ್ನ ಏರೋದು ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಸ್ಪಷ್ಟ ಇದೆ ಇಲ್ಲಿ ವಾಕ್ಯ. ವ್ಯಸ್ತೈಹಿ ಸಮಸ್ತೈರಪಿ. ತಪಸ್ಸು, ವಿದ್ಯೆ, ಜ್ಞಾನ, ಧ್ಯಾನ ಇದನ್ನ ವ್ಯಸ್ತವಾಗಿ ಮಾಡಲಿ, ಸಮಸ್ತವಾಗಿ ಮಾಡಲಿ, ಏಕಕಾಲದಲ್ಲಿ ಬೇಕಾದ್ರೆ ಮಾಡಲಿ. ಎಷ್ಟು? ಬಹುಕೋಟಿಭಿಹಿ, ಬಹುಕೋಟಿ ವರ್ಷಗಳು ಪ್ರಾಣಾಯಾಮಗಳನ್ನು ಮಾಡೋದು ಮೊದಲಾದವುಗಳನ್ನು ಮಾಡಿದರೂ ಕೂಡ ಅವರು ತಮಗೆ ಅಯೋಗ್ಯವಾದ ಪದವಿಯನ್ನು ಏರಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಆದರೂ ಅದಕ್ಕೋಸ್ಕರ ದೈತ್ಯರು ತಪಸ್ಸು ಮಾಡ್ತಾರೆ. ಕೆಲವು ಸಲ ಅಯೋಗ್ಯವಾದ ಪದವಿಯನ್ನು ಪಡಿಲಿಕ್ಕೆ ತಪಸ್ಸು ಮುಂತಾದವುಗಳಿಗೆ ದೈತ್ಯರು ಪ್ರಯತ್ನ ಮಾಡ್ತಾರೆ. ಆವಾಗ ದೇವೋತ್ತಮರು ಅದಕ್ಕೆ ವಿಘ್ನ ಮಾಡ್ತಾರೆ. ಸುರನಾಯಕಾಹ ವಿಘ್ನಂ ಕುರ್ವಂತಿ. ದೈತ್ಯರು ಆ ರೀತಿ ತಪಸ್ಸು ಮಾಡಲಿಕ್ಕೆ ಅಂತ ಹೊರಟಾಗ ದೇವತೆಗಳೆಲ್ಲ ಅದಕ್ಕೆ ವಿಘ್ನ ತರ್ತಾರೆ. ಯಾಕೆ ವಿಘ್ನ ತರ್ತಾರೆ? ದೈತ್ಯರಿಗೆ ಗೊತ್ತು, ಇವರು ಎಷ್ಟೇ ತಪಸ್ಸು ಮಾಡಿದ್ರು ಆ ಪದವಿ ಅವರಿಗೆ ಸಿಗೋದಿಲ್ಲ ಅಂತ ಗೊತ್ತು. ಆದರೂ ವಿಘ್ನ ತರ್ತಾರೆ. ಯಾಕೆ ಅಂದ್ರೆ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದರೂ ಅದು ಫಲಕಾರಿ ಆಗೋದಿಲ್ಲ ಅಂತ ದೈತ್ಯರು ತೀರ್ಮಾನಕ್ಕೆ ಬರಬಾರದು. ದೈತ್ಯರಿಗೆ ಆ ಒಂದು ಜ್ಞಾನ ಬರಬಾರದು. ಬ್ರಹ್ಮದೇವರನ್ನ ಕುರಿತು ನಾವು ತಪಸ್ಸು ಮಾಡಿದ್ರೂ ನಮಗೆ ಫಲ ಸಿಗೋದಿಲ್ಲ ಅನ್ನೋ ಜ್ಞಾನ ದೈತ್ಯರಿಗೆ ಬರಬಾರದು. ಅದಕ್ಕೋಸ್ಕರ ತಪಸ್ಸಿಗೆ ವಿಘ್ನ ಮಾಡಿದಂತೆ ಮಾಡ್ತಾರೆ. ದೈತ್ಯರು ಬಂದು ವಿಘ್ನ ಮಾಡಿದ್ರು, ಇಲ್ಲದೆ ಇದ್ರೆ ನನಗೆ ಬ್ರಹ್ಮ ಪದವಿ ಸಿಕ್ತಿತ್ತು, ಬ್ರಹ್ಮದೇವರು ನನಗೆ ವರ ಕೊಡ್ತಿದ್ರು ಅಂತ ಹಿಂಗೆಲ್ಲ ಜ್ಞಾನ ಬರ್ಬೇಕು ಅವರಿಗೆ. ಅಂದ್ರೆ ಅಜ್ಞಾನ ಬರ್ಬೇಕು ಅವರಿಗೆ. ಅವರಿಗೆ ಆ ಅಜ್ಞಾನದಿಂದ, ವಿಪರೀತ ಜ್ಞಾನದಿಂದಲೇನೆ ಅವರ ಸಾಧನೆ, ಅವರ ಕೈಯಿಂದ ಸಾಧನೆ ಮಾಡಿಸೋದು. ಅದು ಒಂದು ವೇಳೆ ತಪಸ್ಸಿಗೆ ವಿಘ್ನವನ್ನ ಮಾಡಿದ್ರೆ ದೈತ್ಯರಿಗೆ ಏನು ಜ್ಞಾನ ಬರ್ತದೆ? ತಪಸ್ಸು ನಿಂತು ಹೋಯ್ತು, ಆದ್ರಿಂದ ಫಲ ಸಿಗಲಿಲ್ಲ, ಹೊರತು ತಪಸ್ಸಿಗೆ ಫಲ ಇಲ್ಲ ಅಂತೇನಿಲ್ಲ ಅಂತ ಈ ರೀತಿ ತಿಳ್ಕೊಂಡ್ಬಿಡ್ತಾರೆ ದೇವತೆಗಳು. ನಾನು ತಪಸ್ಸು ಮಾಡಿದ್ರೆ ನನಗೆ ಫಲ ಸಿಕ್ತಿತ್ತು, ತಪಸ್ಸು ಮಾಡಿದ್ರೆ ಯಾವ ಪದವಿಯನ್ನು ಬೇಕಾದ್ರೂ ಪಡಿಬಹುದು, ನನ್ನ ತಪಸ್ಸು ನಿಂತೋಯ್ತು ಮಧ್ಯದಲ್ಲೇ, ದೇವತೆಗಳು ಬಂದು ನಿಲ್ಲಿಸಿದ್ರು, ಆದ್ರಿಂದ ನನಗೆ ಫಲ ಸಿಗಲಿಲ್ಲ ಅಂತ ಹಿಂಗ್ ತಿಳ್ಕೊಳ್ತಾರೆ ದೈತ್ಯರು. ಇದು ದೇವತೆಗಳ ಉದ್ದೇಶ ಮತ್ತು ಬ್ರಹ್ಮದೇವರ ಉದ್ದೇಶ. ಈ ಅಭಿಪ್ರಾಯದಿಂದ ದೇವತೆಗಳು ಮತ್ತು ಬ್ರಹ್ಮದೇವರು ದೈತ್ಯರುಗಳು ಮಾಡುವ ಆ ಅಯೋಗ್ಯವಾದ ಕರ್ಮಗಳನ್ನು ನಿಲ್ಲಿಸ್ತಾರೆ, ಆ ತಪಸ್ಸನ್ನು ನಿಲ್ಲಿಸ್ತಾರೆ ಅಂತ ಪ್ರಕಾಶ ಸಂಹಿತಾದಲ್ಲಿ ಹೇಳಿದ್ದಾರೆ. ಹಾಗಾಗಿ ದೇವತೆಗಳಾಗಲಿ ಬ್ರಹ್ಮದೇವರಾಗಲಿ ಈ ಹಿರಣ್ಯಕಶಿಪು ಮೊದಲಾದಂತಹ ದೈತ್ಯರು ಮಾಡುವ ತಪಸ್ಸುಗಳನ್ನು ಯಾಕೆ ನಿಲ್ಲಿಸ್ತಾರೆ ಅಂದ್ರೆ ಅವರಿಗೆ ಆ ವಿಪರೀತ ಜ್ಞಾನ ದೃಢ ಆಗಬೇಕು, ಅದಕ್ಕೋಸ್ಕರ ಅಷ್ಟೆ. ಈ ವಿಷಯವನ್ನ ನಾರದ ಪುರಾಣದ ವಾಕ್ಯ ಮತ್ತು ಪ್ರಕಾಶ ಸಂಹಿತಾದ ವಾಕ್ಯ ಎರಡೂ
ಉದಾಹರಿಸಿ ಮಧ್ವಾಚಾರ್ಯರು ನಮಗೆ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಬ್ರಹ್ಮ ಪದವಿ ಸಾಧನೆ ಮಾಡಿಕೊಳ್ಳಬೇಕು ಅಂತ ಅವನು ಆಲೋಚನೆ ಮಾಡಿದ್ದಾನೆ ಹಿರಣ್ಯಕಶಿಪು ಅಂತ ಹೇಳ್ತಾ ಇದ್ದಾರೆ. ಶ್ರೂಯತಾಂ ಕಿಂ ವವಿದಿತಂ ತಥಾಪಿ ಸನಿವೇದ್ಯತೆ ಸೃಷ್ಟ್ವಾ ಚರಾಚರಮಿದಂ ತಪೋಯೋಗ ಸಮಾಧಿನ ಅಧ್ಯಾಸ್ತೆ ಸರ್ವದಿಷ್ಣೇಭ್ಯಃ ಪರಮೇಷ್ಠಿ ನಿಜಾಸನಂ ತದಹಂ ವರ್ಧಮಾನೇನ ತಪೋಯಜ್ಞ ಸಮಾಧಿನ ಕಾಲಾತ್ಮನೋಶ್ಚ ನಿತ್ಯತ್ವಾತ್ ಸಾಧಯಿಷ್ಯೇ ತಥಾತ್ಮನಃ. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತೆ ನಾಳೆ ದಿವಸ ನೋಡೋಣ. ಆಚಾರ್ಯ, ಈ ನೇಮನ ಒಂದು ದಾಸಲಕ್ಕೂ ನಾವು ರಾಮಾಯಣ ತಗೊಂಡ್ರೆ ಇಂದ್ರಜಿತ್ತು ಒಂದು ಹೋಮ ಮಾಡ್ತಾನಲ್ಲ, ಆಗ ಬಂದು ಅದನ್ನ ಬಂದು ಕೆಡಿಸಿ ಆಮೇಲೆ ಲಕ್ಷ್ಮಣ ಬಂದು ಅವನ ಕೊಲ್ತಾನೆ. ಆಯ್ತಿದ್ರೆ ಅವ ಬಂದು ಯಾರು ಜಯಿಸಕ್ ಮುಳ್ಳಾರ, ರೈಟ್? ಹೌದು. ಸೊ ಈ ಒಂದು ತಾತ್ಪರ್ಯ ಇಟ್ಟು ಅಲ್ಲಿ ಕೂಡ ನಾವು ಅನ್ವಯ ಮಾಡಿಕೊಂಡ. ಹೌದು ಹೌದು ಹೌದು, ಅಲ್ಲೂ ಹಾಗೆ. ನಾನೇನಾದ್ರು ಅದನ್ನು ಮಾಡಿಬಿಟ್ಟಿದ್ರೆ ನಾನು ಲಕ್ಷ್ಮಣನನ್ನು ಗೆಲ್ಬೋದಾಗಿತ್ತು, ರಾಮನನ್ನು ಗೆಲ್ಬೋದಾಗಿತ್ತು ಅನ್ನೋ ಜ್ಞಾನ ಅವನಿಗೆ ಸ್ಥಿರವಾಗಿ ಉಳಿತದೆ. ರಾಮನ್ನು ನಾನು ಸೋಲಿಸ್ಬಿಡ್ತಿದ್ದೆ ತಪಸ್ಸು ಮಾಡಿದ್ರೆ, ನನ್ನ ತಪಸ್ಸು ವಿಘ್ನ ಆಯ್ತು, ಆದ್ರಿಂದ ನಾನು ರಾಮನನ್ನ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತಾನೆ ತಿಳ್ಕೊಂಡ್ರು ಅವರೆಲ್ಲ ದೈತ್ಯರು. ಇಲ್ಲದೇ ಇದ್ರೆ ನಾನು ಮಾಡಿದ್ರೆ ರಾಮನನ್ನು ಬೇಕಾದ್ರೆ ನಾನು ಕೊಂದು ಬಿಡ್ತಿದ್ದೆ ಅನ್ನೋ ಜ್ಞಾನವೇ ಇರ್ತದೆ ಅವರಿಗೆ ತಲೆಯಲ್ಲಿ. ಎಷ್ಟೇ ಕಾರಣಗಳಿಂದ ಎಷ್ಟೇ ಏನೇ ತಪಸ್ಸು ಮಾಡಿದ್ರು ಕೂಡ ನಾನು ಭಗವಂತನನ್ನ ಗೆಲ್ಲಿಕ್ ಸಾಧ್ಯ ಇಲ್ಲ ಅನ್ನೋ ಜ್ಞಾನ ಬರೋದೇ ಇಲ್ಲ ಅವರಿಗೆ. ಅದು ದೇವತೆಗಳಿಗೆ ಮಾತ್ರ ಇರ್ತದೆ ಯಾವಾಗಲೂ. ಇನ್ನೊಂದು ಆಚಾರ್ಯ, ಬ್ರಹ್ಮದೇವರನ್ನು ಬಿಟ್ಟು ಮತ್ತೆ ದೇವತೆಗಳು ಸುಲಭ ಮಾಡ್ತಾರೆ ಎಂಬ ಮಾತು, ಅದಕ್ಕೆ ದೃಷ್ಟಾಂತ ಏನಿದೆ? ಯಾರು